ಆರೋಪಿ ಪವಿತ್ರ ಗೌಡಗೆ ಮನೆ ಊಟಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿತ್ತು. ರೇಣುಕಾ ಕೊಲೆ ಕೇಸ್ನಲ್ಲಿ 2ನೇ ಬಾರಿ ಜೈಲಿನಲ್ಲಿರುವಂತಹ ಪವಿತ್ರಗೆ ಶಾಕ್ ನೀಡಲಾಗಿತ್ತು. ಜೈಲಲ್ಲಿ ಒಳ್ಳೆ ಊಟ ನೀಡ್ತಾ ಇದ್ದೇವೆ ಅಂತ ಇದೀಗ ಡಿಜಿಪಿ ಅಲೋಕ್ ಕುಮಾರ್ ಕೂಡ ಹೇಳಿದ್ದಾರೆ. ಕೊಲೆ ಆರೋಪಿ ಪವಿತ್ರ ಗೌಡಗೆ ಸದ್ಯಕ್ಕೆ ಸಿಗೋದಿಲ್ಲ ಮನೆ ಊಟ. ಮನೆಯಿಂದ ತರುವ ಊಟಕ್ಕೆ ಜೈಲಿನಲ್ಲಿ ಅವಕಾಶ ಕೊಡೋದಿಲ್ಲ. ಜೈಲಿನಲ್ಲಿರುವ ಕೈದಿಗಳಿಗೆ ಚೆನ್ನಾಗಿರುವ ಊಟವನ್ನೇ ಕೊಡ್ತಾ ಇದ್ದೀವಿ ಅಂತ ಡಿಜಿಪಿ ಅಲೋಕ್ ಕುಮಾರ್ ಹೇಳಿದ್ದಾರೆ. ಆರೋಪಿ ಪವಿತ್ರ ಗೌಡಗೆ ಮನೆ ಊಟ ನಿಷೇಧಿಸಿದ್ದು ಒಳ್ಳೆಯದೇ ಆಯ್ತು. ಒಬ್ಬರಿಗೆ ಮನೆ ಊಟ ಕೊಟ್ರೆ ಜೈಲಿನಲ್ಲಿ ಹಲವರು ಮತ್ತೆ ಅದನ್ನೇ ಕೇಳ್ತಾರೆ. ಶಿವಮೊಗ್ಗದಲ್ಲಿ ಡಿಜಿಪಿ ಅಲೋಕ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಸೆಷನ್ಸ್ ಕೋರ್ಟ್ ವಾರಕ್ಕೊಮ್ಮೆ ಪವಿತ್ರ ಗೌಡಗೆ ಊಟ ಕೊಡಬಹುದು ಅಂತ ಹೇಳಿತ್ತು. ಅದಕ್ಕೆ ಹೈಕೋರ್ಟ್ ತಡೆಯನ್ನ ಒಡ್ಡಿತ್ತು. ಒಬ್ಬ ಕೈದಿಗೆ ಕೊಟ್ರೆ ಮತ್ತೆ ಎಲ್ಲರೂ ಕೂಡ ಅದನ್ನೇ ಕೇಳ್ತಾರೆ ಅಂತ ಜೈಲಾಧಿಕಾರಿಗಳು ಕೂಡ ಕೋರ್ಟ್ ಮೊರೆ ಹೋಗಿದ್ರು. ಅದರ ಬೆನ್ನಲ್ಲೇ ಮಹತ್ವದ ಆದೇಶವನ್ನ ಹೊರಡಿಸಿತ್ತು ಹೈಕೋರ್ಟ್. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಡಿಜಿಪಿ ಅಲೋಕ್ ಕುಮಾರ್ ಕೂಡ ಅದನ್ನೇ ಪುನರುಚ್ಚರಿಸಿದ್ದಾರೆ. ಒಬ್ಬರಿಗೆ ಮನೆ ಊಟ ಕೊಟ್ರೆ ಜೈಲಿನಲ್ಲಿ ಹಲವರು ಮತ್ತೆ ಅದನ್ನೇ ಕೇಳ್ತಾರೆ ಅಂತ ಹೇಳಿದ್ದಾರೆ. ನಮ್ದು ಪಾಲಿಸಿ ಆಸ್ ಆನ್ ಡೇಟ್ ಇದೆ ಕಿ ಯಾವ ಪ್ರಿಸ್ನರ್ಗೆ ಎಂಥ ಪ್ರವಾಸಾಲಿ ಆಗಲಿ ಮನೆ ಊಟ ನಾವು ಅಲೌ ಮಾಡಲ್ಲ. ಯಾಕೆಂದರೆ ನಮ್ಮ ಕಾರಾಗೃಹಗಳಲ್ಲಿ ಇರುವಂಥ ಇದನ್ನು ಕೊಡುವಂಥ ಊಟ ಏನಿದೆ ಅದು ನಾವು ಬಹಳ ಉನ್ನತ ಗುಣಮಟ್ಟದ್ದು ನಾವು ಹೇಳೋಕ್ಕೆ ಆಗಲ್ಲ. ಆದರೆ ಒಂದು ಯಾರು ಒಂದು ಜನ ತಿಂತಾರೆ ಆ ಒಂದು ನಮ್ಮ ಪ್ರಕಾರ ಒಂದು ಗುಣಮಟ್ಟದ ಊಟ ನಾವು ಕೊಡ್ತಾ ಇದ್ವಿ. ಅದು ಫಸಾಯಿ ಏನಿದೆ ಇನ್ಸ್ಟಿಟ್ಯೂಟ್ ಏನಿದೆ ಕಿ ಅದು ಏನು ಫೆಡರೇಷನ್ ಆಫ್ ಸೇಫ್ಟಿ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಅವರ ಕಡೆಯಿಂದ ಸರ್ಟಿಫೈಡ್ ಊಟಗಳು ಅದು ಪರಪ್ನಗರ ಪ್ರಿಸನ್ಗೆ ಮತ್ತು ಬೇರೆ ಕಡೆ ಇದೆ. ಇಲ್ಲಿ ಆ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿದೆ. ನಾನು ಅವ್ರಿಗೆ ಹೇಳಿದ್ದೇನೆ ಅವ್ರಿಗೆ ತಕ್ಷಣ ನವೀಕರಿಸಲಿಕ್ಕೆ ಅದು ಏನು ಕ್ರಮ ತಗೊಳ್ಬೇಕು ಅದು ಕೂಡ ತಗೊಳ್ಬೇಕು. ಸೊ ಆ ಫಸಾಯಿ ಅಪ್ರೂವ್ಡ್ ಸರ್ಟಿಫೈಡ್ ಊಟ ನಾವೆಲ್ಲ ಕೊಡ್ತಾ ಇದ್ವಿ. ಎಲ್ಲ ಸಾವಿರಾರು ಜನ ತಿಂತಾ ಇದ್ದಾರೆ. ಅದರ ಬಗ್ಗೆ ಸಮಸ್ಯೆ ಇಲ್ಲ. ಸೊ ನಾವು ಅಲ್ಲಿ ಒಂದು ವ್ಯಕ್ತಿತ್ವವಾಗಿ ಯಾರು ಪ್ರಭಾವಶಾಲಿ ಇದ್ದಾರೆ ಅವ್ರಿಗೆ ನಾವು ಬೇರೆ ಟೈಪ್ ನೋಡೋದು, ಯಾರು ಚಿಕ್ಕ ಮನೆತನದಿಂದ ಅಥವಾ ಅದು ಇದು ಬೇರೆ ಜನ ಬಂದಿದ್ದಾರೆ ಅವರಿಗೆ ನಾವು ಬೇರೆ ಟೈಪ್ ನೋಡೋದು ಅದು ನಮ್ಮ ಪ್ರಕಾರ ಸರಿ ಆಗಲ್ಲ. ಮತ್ತು ನಾವು ಇವರಿಗೆ ಕೊಟ್ಟರೆ ನಾಳೆ ಸಾವಿರಾರು ಜನ ಇದು ಡಿಮಾಂಡ್ ತೊಗೊಂಡು ಬರ್ತಾರೆ. ಮತ್ತು ಊಟದಲ್ಲಿ ಅವರು ಸಿಮ್ ಕಾರ್ಡ್ ಹಾಕಿಬಿಟ್ಟು ಅವರು ಗಾಂಜಾ ಇಟ್ಬಿಟ್ಟು ಅವರು ಬೇರೆ ಇಟ್ಬಿಟ್ಟು ನಾವು ಇದು ಹ್ಯೂಮನ್ಲಿ ಇಂಪಾಸಿಬಲ್ ಇದೆ ಕಿ ನಾವು ಇದು ಎಲ್ಲ ನೋಡ್ಕೊಳ್ಳೋಕ್ಕೆ. ಆದರೆ ನಾವು ಇದು ಕೂಡ ಹೇಳಿದ್ವಿ ಕಿ ಅವ್ರಿಗೆ ಈಗ ನಂತರ ನಮಗೆ ಗೊತ್ತಾಯಿತು ಕಿ ಅವರು ಪ್ರತಿವಾದಿಗಳು ಹೋಗಿ ಅಲ್ಲಿ ಹೋಗಿ ಇಲ್ಲ ಸರ್ ಅವರು ಕೆಲವು ಜನ ಪ್ರಭಾವಶಾಲಿಗಳಿಗೆ ಇನ್ನೂ ಅವರು ಊಟ ಕೊಡ್ತಾ ಇದ್ದಾರೆ ಅಥವಾ ಅವ್ರಿಗೆ ಅಡುಗೆ ಮಾಡೋಕ್ಕೆ ಬಿಟ್ಟಿದ್ದಾರೆ. ಸೊ ನಾವು ಲಾಸ್ಟ್ 1 ಮಂತ್ನಲ್ಲಿ ಇದು ಕಟ್ಟುನಿಟ್ಟಾಗಿ ನಿರ್ದೇಶನ ಕೊಟ್ಟಿದ್ವಿ ಕಿ ಯಾರು ಸ್ವಂತ ಅಡುಗೆ ಮಾಡತಕ್ಕದ್ದಲ್ಲ. ಯಾಕೆಂದರೆ ಈ ಪದ್ಧತಿ ಕೂಡ ಕೆಲವು ಪ್ರಿಸನ್ಸ್ಲಿ ನಡೀತಾ ಇತ್ತು. ಅವ್ರಿಗೆ ಹೀಟರ್ ಕೊಡೋದು, ಅವರಿಗೆ ಬೇರೆ ಇದು ಕೊಡೋದು, ಸ್ಟೋವ್ ಕೊಡೋದು, ಅಲ್ಲಿ ಅವ್ರಿಗೆ ಬಿಟ್ಬಿಡೋದು, ರೇಷನ್ ಕೊಟ್ಬಿಡೋದು, ಅವರೇ ಮಾಡೋದು ಅಥವಾ ಹೊರಗಡೆಯಿಂದ ತಂದು ಮಾಡೋದು. ಈ ಎಲ್ಲ 100% ನಾವು ಬ್ಯಾನ್ ಮಾಡಿದ್ವಿ. ಯಾರು ಇರ್ತೀವಿ ಅದು ಅಲೌ ಮಾಡಿದರೆ ಅವ್ರ ಮೇಲೆ ಆ ಸ್ಟಾಫ್ ಮೇಲೆ ಆ ಅಧಿಕಾರಿಗಳ ಮೇಲೆ ನಾವು ಕ್ರಮ ತಗೊಳ್ತೀವಿ. ಸೊ ಇದರ ಬಗ್ಗೆ ಒಂದು ನಾವು ಸಮಾನತೆ ಇರಬೇಕು ಪ್ರಿಸನ್ನಲ್ಲಿ. ಇದರ ಸಲುವಾಗಿ ನಾವು ಇದು ಮಾಡಿದ್ದೀವಿ ಮತ್ತು ನಾವು ಮುಂದುವರಿಸ್ತೀವಿ. ಈಗ ನಾಳೆ ಮತ್ತೆ ಹಿಯರಿಂಗ್ ಇದೆ ಆ ಕೇಸ್ನಲ್ಲಿ. ನಾವು ನೋಡೋಣ ಏನು ತೀರ್ಪು ಏನಾಗುತ್ತೆ. ನಮ್ಮದು ಪಾಲಿಸಿ ಆಸ್ ಆನ್ ಡೇಟ್ ಇದೆ ಕಿ ಯಾವ ಪ್ರಿಸ್ನರ್ಗೆ ಎಂಥ ಪ್ರಭಾವಶಾಲಿ ಆಗಲಿ ಮನೆ ಊಟ ನಾವು ಅಲೌ ಮಾಡಲ್ಲ. ಯಾಕೆಂದರೆ ನಮ್ಮ ಕಾರಾಗೃಹಗಳಲ್ಲಿ ಇರುವಂಥ ಇದನ್ನು ಕೊಡುವಂಥ ಊಟ ಏನಿದೆ ಅದು ನಾವು ಬಹಳ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ 2ನೇ ಆರೋಪಿ ಆಗಿರುವಂತ ಪವಿತ್ರ ಗೌಡ ನನಗೆ ಬಿಡುಗಡೆ ಭಾಗ್ಯ ಸಿಗ್ತಾ ಇಲ್ಲ, ಕೊನೆ ಪಕ್ಷ ಮನೆ ಊಟನಾದ್ರೂ ಕೊಡಿ ಅಂತ ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ ಕೂಡ ಅದಕ್ಕೆ ತಡೆ ಒಡ್ಡಿದೆ. ಅದರ ಬೆನ್ನಲ್ಲೇ ಡಿಜಿಪಿ ಅಲೋಕ್ ಕುಮಾರ್ ಕೂಡ ಅದೇ ಹೇಳಿಕೆಯನ್ನ ಪುನರುಚ್ಚರಿಸಿದ್ದಾರೆ. ಹಾಗಾಗಿ ಸದ್ಯಕ್ಕಂತೂ ಪವಿತ್ರ ಗೌಡಗೆ ಮನೆ ಊಟ ಭಾಗ್ಯ ಇಲ್ಲ ಅಂತ ಕಾಣಿಸ್ತಾ ಇದೆ. ಖಂಡಿತ ನಯನ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿಯಾಗಿರ್ತಕ್ಕಂಥ ಪವಿತ್ರ ಗೌಡ ಜೈಲೂಟದಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ, ಫುಡ್ ಪಾಯ್ಸನ್ ಆಗ್ತಾ ಇದೆ, ಸಾಕಷ್ಟು ತೊಂದರೆ ಉಂಟಾಗ್ತಾ ಇದೆ, ನನಗೆ ಪಿಂಪಲ್ಸ್ ಆಗ್ತಾ ಇದೆ, ಹೀಗಾಗಿ ನನಗೆ ಸಮಸ್ಯೆ ಉಂಟಾಗ್ತಾ ಇದೆ, ಮನೆ ಊಟ ಬೇಕು ಅಂತೇಳಿ ಸೆಷನ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿರ್ತಾರೆ. ಇದನ್ನು ವಿಚಾರಣೆ ನಡೆಸಿದ ಸೆಷನ್ ಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿತ್ತು. ಇದರ ಮೇಲ್ಮನವಿಯಾಗಿ ಜೈಲಿನಲ್ಲಿ ಸಹ ಒಂದು ವಾರದ ನಂತರ ವಾದ ಪ್ರತಿವಾದ ಆಲಿಸಿ
ಕೋರ್ಟು ಸೆಷನ್ ಕೋರ್ಟು ಅವ್ರಿಗೆ ವಾರಕ್ಕೆ ಒಂದು ಬಾರಿ ಮನೆ ಊಟ ಕೊಡುವಂತೆ ಸಹ ಆದೇಶ ಮಾಡುತ್ತೆ. ಇದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಸರ್ಕಾರ ಹೋಗಿತ್ತು. ಸರ್ಕಾರದ ಪರವಾಗಿ ಇರೋ ವಕೀಲರಾಗಿರ್ತಕ್ಕಂಥ SPP ಪ್ರಸನ್ನ ಕುಮಾರ್ ವಾದ ಮಾಡಿದ್ರು. 4700 ಮಂದಿ ಕೈದಿಗಳಿದ್ದಾರೆ, ಅವ್ರಿಗೆ ಊಟ ಕೊಟ್ರೆ ಎಲ್ಲರಿಗೂ ಕೊಡ್ಬೇಕಾಗತ್ತೆ, ಹೀಗಾಗಿ ಪವಿತ್ರ ಗೌಡಗೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರು. ನಿನ್ನೆ ಶಿವಮೊಗ್ಗದಲ್ಲಿ ADGP ಅಲೋಕ್ ಕುಮಾರ್ ಬಂದಿಖಾನೆ ADGP ಆಗಿರ್ತಕ್ಕಂಥ ಅಲೋಕ್ ಕುಮಾರ್ ಅವರು ಮಾತಾಡೋ ಸಂದರ್ಭದಲ್ಲೂ ಹೇಳ್ತಾ ಇದ್ರು, ಎಲ್ಲ ಪವಿತ್ರ ಗೌಡ ಒಬ್ಬರಿಗೆ ಸಹ ಮನೆ ಊಟವನ್ನ ಕೊಟ್ರೆ ಎಲ್ಲಾ ಕೈದಿಗಳು ಸಹ ಅದನ್ನೇ ಕೇಳ್ತಾರೆ. ನಾವು ಹೈಜೆನಿಕ್ ಫುಡ್, ಗುಣಮಟ್ಟದ ಫುಡ್ ಅನ್ನ ನೀಡ್ತಾ ಇದ್ದೀವಿ, ಅದು ಸರ್ಟಿಫೈಡ್ ಆಗಿದೆ, ಸರ್ಟಿಫೈಡ್ ಆಗಿರ್ತಕ್ಕಂಥ ಫುಡ್ ಅನ್ನೇ ಸಹ ಕೊಡ್ತಾ ಇದೀವಿ, ಇದರಿಂದ ಯಾವುದೇ ರೀತಿ ಸಮಸ್ಯೆ ಆಗ್ತಾ ಇಲ್ಲ, ಎಲ್ಲಾ ಕೈದಿಗಳು ಸಹ ಅದೇ ಊಟವನ್ನ ಮಾಡ್ತಾ ಇದ್ದಾರೆ. ಸೆಕ್ಷನ್ 30 ಪ್ರಕಾರ ಅಂದ್ರೆ ಕರ್ನಾಟಕ ಪ್ರಿಸನ್ ಆಕ್ಟ್ ಪ್ರಕಾರ 1963 ಪ್ರಕಾರ ಮನೆ ಊಟವನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಊಟ, ಬಟ್ಟೆ ಮತ್ತೆ ಪೇಪರ್ ಅನ್ನ ಮಾತ್ರ ಕೈದಿಗಳಿಗೆ ಕೊಡಬಹುದು. ಮನೆ ಊಟದಿಂದ ಸಾಕಷ್ಟು ಸಮಸ್ಯೆ ಉಂಟಾಗುತ್ತೆ. ಮನೆ ಊಟದಿಂದ ಕೈದಿಗಳ ಆರೋಗ್ಯದ ಮೇಲೆ ಏರುಪೇರು ಆಗ್ಬೋದು. ಯಾವುದೇ ರೀತಿ ಊಟದಲ್ಲಿ ಏನಾದ್ರೂ ತೆಗೆದುಕೊಂಡ್ಬಂದು ಮಿಕ್ಸ್ ಮಾಡಿ ಕೊಟ್ರೆ ಆತನ ಆರೋಗ್ಯದಲ್ಲಿ ಸಮಸ್ಯೆ ಆದ್ರೆ ಏನ್ ಮಾಡೋಕ್ಕಾಗುತ್ತೆ. ಈಗ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶ ಸ್ವಾಗತಾರ್ಹ ಅನ್ನೋ ಮಾತುಗಳನ್ನ ಅಲೋಕ್ ಕುಮಾರ್ ಹೇಳಿರ್ತಕ್ಕಂಥದ್ದು. ಪವಿತ್ರ ಗೌಡ ಒಬ್ಬರಿಗೆ ಕೊಟ್ರೆ ಎಲ್ಲರೂ ಸಹ ಅದನ್ನೇ ಕೇಳ್ತಾರೆ. ಕಾರಾಗೃಹದಲ್ಲಿ 4700ಕ್ಕೂ ಹೆಚ್ಚು ಕೈದಿಗಳಿರೋದ್ರಿಂದ ವಿಚಾರಣಾ ಕೈದಿ, ಸಜಾಬಂದಿ ಕೈದಿಗಳು ಎಲ್ಲರೂ ಸಹ ಅದನ್ನೇ ಕೇಳ್ತಾರೆ. ಹೀಗಾಗಿ ಪವಿತ್ರ ಗೌಡಗೆ ಕೊಡೋದಕ್ಕೆ ಆಗೋದಿಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರು. ಈ ನಡುವೆ ಸಾಕಷ್ಟು ವಾದ ಪ್ರತಿವಾದ ಆಗಿರ್ತಕ್ಕಂಥದ್ದು. ಈ ಹಿಂದೆ ಸೆಷನ್ ಕೋರ್ಟ್ ನಲ್ಲೂ ಸಹ ಪವಿತ್ರ ಗೌಡ ಪರ ವಕೀಲರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ವಾದ ಮಾಡೋ ಸಂದರ್ಭದಲ್ಲಿ ಕೋರ್ಟ್ ಇಂದ ಆದೇಶ ಮಾಡಿದ್ರು ಸಹ ಜೈಲಧಿಕಾರಿಗಳು ಪವಿತ್ರ ಗೌಡಗೆ ಊಟಕ್ಕೆ ಕೊಡ್ತಾ ಇಲ್ಲ, ಬರ್ತ್ಡೇ ದಿನನೂ ಸಹ ಮನೆ ಊಟವನ್ನ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಅವರು ಒಬ್ಳು ಮಾಡೆಲ್ ಇದ್ದಾರೆ, ಮತ್ತೆ ಅವರು ಫಿಲಂ ಇಂಡಸ್ಟ್ರಿಯಲ್ಲಿ ಗುರುತಿಸ್ಕೊಂಡಿದ್ದವರು, ಹೀಗಾಗಿ ಅವ್ರಿಗೆ ತೊಂದರೆ ಆಗ್ತಾ ಇದೆ. ಹೀಗಾಗಿ ಮನೆ ಊಟವನ್ನ ಕೊಡಬೇಕು ಅಂತ ಹೇಳಿ ವಾದ ಮಾಡಿದ್ರು. ಇದೆಲ್ಲವನ್ನ ಗಮನಿಸಿ ಸೆಷನ್ ಕೋರ್ಟ್ ಅವತ್ತು ಒಂದು ವಾರಕ್ಕೊಮ್ಮೆ ಮಾತ್ರ ಜೈಲೂಟ ಕೊಡಬೇಕು ಅಂತ ಹೇಳಿತ್ತು. ಇದರ ಹೈಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸಿ ಈಗ ಹೈಕೋರ್ಟ್ ತಡೆ ಕೊಟ್ಟಿರ್ತಕ್ಕಂಥದ್ದು. ಹೈಕೋರ್ಟ್ ತಡೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಇದನ್ನ ಜೈಲಧಿಕಾರಿಗಳು ಸ್ವಾಗತ ಮಾಡಿದ್ದಾರೆ. ಮುಖ್ಯವಾಗಿ ಇಲ್ಲಿ ಎಲ್ಲಾ ರೀತಿಯ ಗುಣಮಟ್ಟದ ಫುಡ್ ಅನ್ನ ನೀಡಲಾಗ್ತಾ ಇದೆ, ಯಾವುದೇ ತೊಂದರೆ ಆಗ್ತಾ ಇಲ್ಲ, ಎಲ್ಲರೂ ಸಹ ಅದನ್ನೇ ತಿಂತಾ ಇದ್ದಾರೆ. ಇವ್ರಿಗೆ ಮಾತ್ರ ಯಾಕೆ ಪ್ರಾಬ್ಲಮ್ ಅನ್ನೋ ಮಾತುಗಳು ಸಹ ಕೇಳ್ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಜೈಲೂಟದ ಆಸೆಯನ್ನ ಪವಿತ್ರ ಗೌಡ ಬಿಡಬೇಕಿದೆ, ಜೈಲೂಟವನ್ನ ಕೊಡೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತುಗಳನ್ನು ಸಹ ತನಿಖಾಧಿಕಾರಿಗಳಾಗಿರ್ಬೋದು, ಮತ್ತೆ SPP ಆಗಿರ್ಬೋದು, ಮತ್ತೆ ಜೈಲಿನ ಸಿಬ್ಬಂದಿ ಮತ್ತೆ ಜೈಲು ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ನೈನಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.